ಟರ್ನರ್ ಅಪ್ಲಿಕೇಶನ್ನಲ್ಲಿ ಆನ್ಲೈನ್ ಡ್ಯೂಟಿ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಟರ್ನರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ ನಂತರ ನಿಮಗೆ ಈ ರೀತಿಯಾದಂಥ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರೈಟ್ ಕಾರ್ನರ್ ಟಾಪಲ್ಲಿ 2 ಐಕನ್ಗಳು ಕಾಣಿಸ್ತಿದ್ದಾವೆ. ಒಂದು ವಾಟ್ಸಪ್, ಮತ್ತೊಂದು ಟೆಲಿಗ್ರಾಮ್. ನಿಮಗೆ ಆ್ಯಪಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಅಥವಾ ಏನಾದರೂ ಕನ್ಫ್ಯೂಷನ್ಸ್ ಇತ್ತು ಅಂದರೆ, ಏನಾದರೂ ಸಮಸ್ಯೆಗಳನ್ನ ನೀವು ಹೆದರಿಸ್ತಾ ಇದ್ದರೆ ವಾಟ್ಸಪ್ಪಲ್ಲಿ ನಮಗೆ ಒಂದು ಮೆಸೇಜ್ ಮಾಡಬಹುದು. ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಅನ್ನೋದು ನಮ್ಮ ಸಪೋರ್ಟ್ ಟೀಮ್ ಕಡೆಯಿಂದ ನಿಮಗೆ ಸಿಗುತ್ತೆ. ನಂತರ ಟೆಲಿಗ್ರಾಮ್. ನೀವೇನಾದರೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂತಾರೆ, ನಮ್ಮ ಕಮ್ಯುನಿಟಿಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಟೆಲಿಗ್ರಾಮಲ್ಲಿ ಜಸ್ಟ್ ಒಂದು ಹಾಯ್ ಅಂತ ಮೆಸೇಜ್ ಹಾಕಿದ್ರೆ ಸಾಕು, ನಿಮ್ಮನ್ನು ನಮ್ಮ ಗ್ರೂಪಿಗೆ ಸೇರಿಸ್ಕೊಳ್ಳಲಾಗುತ್ತೆ. ನಂತರ ನೀವು ಕೆಳಗಡೆ ನೋಡಬಹುದು, ನಿಮ್ಮ ಹೆಸರಿನ ಪಕ್ಕದಲ್ಲಿ ಆಫ್ ಡ್ಯೂಟಿ ಅಂತ ಒಂದು ರೆಡ್ ಬಟನ್ ಕಾಣ್ತಾ ಇದೆ. ಅದನ್ನು ನೀವು ಆನ್ ಮಾಡ್ಕೊಬೇಕು. ಅದು ಆನಲ್ಲಿದ್ದರೆ ಮಾತ್ರ ನಿಮಗೆ ಆನ್ಲೈನ್ ಡ್ಯೂಟೀಸ್ ಬಂದಾಗ ನೋಟಿಫಿಕೇಷನ್ ಬರೋದು ನಿಮಗೆ ಗೊತ್ತಾಗುತ್ತೆ. ಅದು ಆಫಲ್ಲಿದ್ದರೆ ನಮಗೆ ನೋಟಿಫಿಕೇಷನ್ ಬರೋದು ಗೊತ್ತಾಗೋದಿಲ್ಲ. ಆನ್ ಮಾಡ್ಕೊಳ್ಳಿ. ಆನ್ ಡ್ಯೂಟಿ ಮಾಡ್ಕೊಂಡಿದ್ದ ನಂತರ ನಿಮಗೇನಾದರೂ ಟ್ರಿಪ್ ಬಂತು ಅಂದರೆ ನಿಮಗೆ ಈ ರೀತಿಯಾಗಿ ಒಂದು ಪಾಪಪ್ ಬರುತ್ತೆ. ಇಲ್ಲಿ ನೋಡಬಹುದು ನೀವು ಟ್ರಿಪ್ ಡೀಟೇಲ್ಸ್ ಇದೆ. ಡೈಲಿನ, ರೆಂಟಲ, ಔಟ್ ಸ್ಟೇಷನ್, ಯಾವುದು ಡ್ಯೂಟಿ ಅನ್ನೋದು ಅಲ್ಲಿ ತೋರಿಸುತ್ತೆ. ನಂತರ ಗಾಡಿ ಯಾವುದು ಅನ್ನೋದು ಸಹ ತೋರಿಸುತ್ತೆ. ಮತ್ತು ಈ ಟ್ರಿಪ್, ಈ ಡ್ಯೂಟಿ ಎಲ್ಲಿಂದ ಬಂದಿದೆ, ಈ ಯಾವ ಸೋರ್ಸಿಂದ ಬಂದಿದೆ ಅನ್ನೋದು ಸಹ ನಿಮಗಿಲ್ಲಿ ತೋರಿಸುತ್ತೆ. ಕಸ್ಟಮರ್ ಡೀಟೇಲ್ಸ್ ತೋರಿಸುತ್ತೆ. ಅವರ ರೇಟಿಂಗ್ ಎಷ್ಟಿದೆ, ಬುಕ್ಕಿಂಗ್ ಐ ಡಿ ಏನು ಅನ್ನೋದು ತೋರಿಸುತ್ತೆ. ನಂತರ ಎಸ್ಟಿಮೇಷನ್ ಫೇರ್. ಸೊ ಆ್ಯಕ್ಚುಯಲ್ ಅಲ್ಲ, ಇದು ಇಷ್ಟು ಆಗಬಹುದು ಅಂತ ಎಸ್ಟಿಮೇಷನ್ ಫೇರ್ ತೋರಿಸುತ್ತೆ. ಅಲ್ಲಿ ನೀವು ನೋಡಬಹುದು ಎಷ್ಟು ಕಿಲೋಮೀಟರು, ಎಷ್ಟು ಟೈಮ್ ಆಗುತ್ತೆ ಮತ್ತು ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದು ಅಲ್ಲಿ ತೋರಿಸುತ್ತೆ. ಅದರ ಕೆಳಗಡೆ ನಿಮಗೆ ಪಿಕಪ್ ಲೊಕೇಶನ್ ಮತ್ತು ಡ್ರಾಪ್ ಲೊಕೇಶನ್ ಸಹ ತೋರಿಸುತ್ತೆ. ಈ ಎಲ್ಲ ಡೀಟೇಲ್ಸ್ ಇಷ್ಟ ಆದರೆ ನಿಮಗೆ 30 ಸೆಕೆಂಡ್ಸ್ವರೆಗೂ ನಿಮಗೆ ಈ ಪಾಪಪ್ ತೋರಿಸುತ್ತೆ. 30 ಸೆಕೆಂಡ್ಸ್ ಒಳಗಡೆ ಇಷ್ಟ ಆದರೆ ಅಕ್ಸೆಪ್ಟ್ ಮಾಡಬಹುದು, ಇಲ್ಲಾಂದರೆ ರಿಜೆಕ್ಟ್ ಮಾಡಬಹುದು. ಒನ್ಸ್ ನೀವು ಟ್ರಿಪ್ ಅಕ್ಸೆಪ್ಟ್ ಮಾಡಿದ ನಂತರ ಕಸ್ಟಮರ್ ಲೊಕೇಶನ್ ರೀಚ್ ಆದಮೇಲೆ ಟ್ಯಾಪ್ ಟು ಅರೈವ್ ಅಂತ ಗ್ರೀನ್ ಕಲರ್ ಬಟನ್ ಕಾಣ್ತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಕ್ಕೂ ಮುಂಚೆ ಕೆಳಗಡೆ ನಿಮಗೆ 4 ಐಕನ್ಗಳು ಕಾಣಿಸ್ತಿದ್ದಾವೆ. ಮೊದಲನೇದು ರೈಡ್ ಡೀಟೇಲ್ಸ್, ನ್ಯಾವಿಗೇಷನ್, ಟ್ರಿಪ್ ಮತ್ತು ವಾಟ್ಸಪ್ ಶೇರ್ ಅಂತ. ಸೊ ಒನ್ ಬೈ ಒನ್ ನೋಡೋಣ. ಮೊದಲನೇದಾಗಿ ರೈಡ್ ಡೀಟೇಲ್ಸ್. ಸೊ ರೈಡರ್ನ ಡೀಟೇಲ್ಸ್ ನಿಮಗೆ ತೋರಿಸುತ್ತೆ. ನೀವು ಲೊಕೇಶನ್ ರೀಚ್ ಆದ ನಂತರ ಬಂದಿದ್ದೀವಿ ಅಂತ ಹೇಳಿ ಕಾಲ್ ಅಥವಾ ಮೆಸೇಜ್ ಮೂಲಕ ಅವ್ರಿಗೆ ಡೈರೆಕ್ಟಾಗಿ ತಿಳಿಸಬಹುದು. ನಂತರ ನ್ಯಾವಿಗೇಷನ್. ಗೂಗಲ್ ಮ್ಯಾಪ್ಸ್ನ ಯೂಸ್ ಮಾಡಿಕೊಂಡು ಕಸ್ಟಮರ್ನ ಲೊಕೇಶನ್ ಅಥವಾ ಡ್ರಾಪ್ ಲೊಕೇಶನ್, ಡೆಸ್ಟಿನೇಷನ್ನ ಆನ್ ಟೈಮ್ ರೀಚ್ ಆಗಬಹುದು. ನಂತರ ಟ್ರಿಪ್. ಸೊ ಎಕ್ಸಿಸ್ಟಿಂಗ್ ಕಾಂಟ್ಯಾಕ್ಟ್ಗಳಿಗೆ, ಇರುವಂತಹ ಕಾಂಟ್ಯಾಕ್ಟ್ಗಳಿಗೆ, ಆಲ್ರೆಡಿ ಸೇವ್ ಆಗಿರುವಂತಹ ಕಾಂಟ್ಯಾಕ್ಟ್ಗಳಿಗೆ ನಿಮ್ಮ ಮೊಬೈಲಲ್ಲಿ ಆಲ್ರೆಡಿ ಇರುವಂಥ ಆ್ಯಪ್ಗಳ ಮೂಲಕ ನಿಮ್ಮ ಟ್ರಿಪ್ ಡೀಟೇಲ್ಸನ್ನು ಶೇರ್ ಮಾಡಬಹುದು. ನಂತರ ವಾಟ್ಸಪ್ ಶೇರ್. ಸೊ ನಿಮಗೆ ಅಥವಾ ಹೊಸ ನಂಬರ್ಗೆ ಯಾವುದಾದ್ರೂ ಕಳಿಸ್ಬೇಕು ಡೀಟೇಲ್ಸ್ ಅಂತ ಅಂದ್ಕೊಂಡ್ರೆ ಅದನ್ನು ನೀವು ಮತ್ತೆ ಸೇವ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ವಾಟ್ಸಪ್ ನಂಬರ್ ಎಂಟರ್ ಮಾಡಿ ವಾಟ್ಸಪ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೀಟೇಲ್ಸ್ ಅನ್ನೋದು ಅವರ ನಂಬರ್ಗೆ ಹೋಗುತ್ತೆ. ಕಸ್ಟಮರ್ ಬಂದ ನಂತರ ಟ್ಯಾಪ್ ಟು ಸ್ಟಾರ್ಟ್ ಅನ್ನುವಂಥ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಅವರಿಂದ OTPಯನ್ನು ತಗೊಳ್ಳಿ. ಸೊ ಅವರಿಗೆ ಮೊಬೈಲ್ ಅಪ್ಲಿಕೇಶನಲ್ಲಿ ಅವರು ಯಾವುದರಿಂದ ಬುಕ್ ಮಾಡಿರ್ತಾರೋ ಅಲ್ಲಿ ಅವರಿಗೆ OTP ಅನ್ನೋದು ಬಂದಿರುತ್ತೆ. OTP ತಗೊಂಡು ಕನ್ಫರ್ಮೇಷನ್ ಮಾಡಿಕೊಂಡ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲೊಕೇಶನ್ ರೀಚ್ ಆದ ನಂತರ ಟ್ಯಾಪ್ ಟು ಎಂಡ್ ಅನ್ನುವಂತಹ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಕನ್ಫರ್ಮೇಷನ್ ಕೇಳುತ್ತೆ, ಎಸ್ ಆರ್ ನೋ ಅಂತ. ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಬಿಲ್ ಅನ್ನೋದು ಜನ್ರೇಟ್ ಆಗುತ್ತೆ. ಸೊ ಇಲ್ಲಿ ನೀವು ಬಿಲ್ಲನ್ನು ಜನ್ರೇಟ್ ಮಾಡ್ತಾ ಇದ್ದೀರಾ, ನಿಮ್ಮ ಹೆಸರಲ್ಲಿ ಬಿಲ್ ಅನ್ನೋದು ಜನ್ರೇಟ್ ಆಗ್ತಾ ಇದೆ. ಇದನ್ನು ನೀವು ಎಡಿಟ್ ಸಹ ಮಾಡಬಹುದು. ನಿಮಗೆ ಡೀಟೇಲ್ಡ್ ಬಿಲ್ ಅನ್ನೋದು ಜನ್ರೇಟ್ ಆಗಿರುತ್ತೆ. ಬಿಲ್ಲನ್ನು ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಅಲ್ಲಿ ನೀವು ನೋಡಬಹುದು ಟ್ರಾವೆಲ್ ಏಜೆನ್ಸಿ ಡಿಸ್ಕೌಂಟ್ ಅಂತ ಹೇಳಿ ಕಾಣಿಸ್ತದೆ. ಟ್ರಾವೆಲ್ ಏಜೆನ್ಸಿ ಅಂದರೆ ನೀವು ನಿಮ್ಮ ಕಸ್ಟಮರ್ಗೆ ಡಿಸ್ಕೌಂಟನ್ನು ಸಹ ಕೊಡಬಹುದು. ಮತ್ತು ಕೆಳಗಡೆ ಟೋಲ್, ಪಾರ್ಕಿಂಗ್, ಪರ್ಮಿಟ್ ಚಾರ್ಜಸ್ ಅಂತ ಇದೆ. ನಿಮ್ಮ ಟ್ರಿಪ್ ಆಗುವ ಸಮಯದಲ್ಲಿ ಯಾವುದಾದ್ರೂ ಟೋಲ್ ಕ್ರಾಸ್ ಮಾಡಿದರೆ ಅಥವಾ ಪಾರ್ಕಿಂಗ್ ಚಾರ್ಜಸ್ ಯಾವುದಾದ್ರೂ ಇತ್ತು ಅಂದರೆ ಅಲ್ಲಿ ಎಂಟರ್ ಮಾಡಬಹುದು. ಇಲ್ಲಿ ನೀವು ನಿಮ್ಮ ಟಿಪ್ಪನ್ನು ಸಹ ಎಂಟರ್ ಮಾಡಬಹುದು. ಕಸ್ಟಮರ್ ನಿಮಗೆ ಟಿಪ್ ಕೊಟ್ಟಿರ್ತಾರಲ್ವ, ಅದನ್ನು ಸಹ ನೀವಿಲ್ಲಿ ಎಂಟರ್ ಮಾಡಬಹುದು. ಈ ಥರ ಕೆಳಗಡೆ ಕಾಣ್ತಿರುವಂತಹ ಜನರೇಟ್ ಬಿಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಪೇಮೆಂಟ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಶ್ ಅಥವಾ ಆನ್ಲೈನ್ ಮೂಲಕ ಪೇಮೆಂಟನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಟ್ರಿಪ್ಪನ್ನು ರೇಟ್ ಮಾಡಿ, ಹಾಗೆ ನಿಮ್ಮ ಟ್ರಿಪ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ಸಹ ತಿಳಿಸಿ.
ನಂತರ ನಿಮಗೆ ಕೆಳಗಡೆ 3 ಐಕನ್ಗಳು ಕಾಣ್ತಿದ್ದಾವೆ, ಶೇರ್, ಸಬ್ಮಿಟ್ ಮತ್ತು ವಾಟ್ಸಪ್ ಅಂತ ಹೇಳಿ. ಸೊ ನೀವು ನಿಮ್ಮ ಬಿಲ್ಲನ್ನು ನಿಮ್ಮ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುವಂತಹ ಕಾಂಟ್ಯಾಕ್ಟ್ಗಳಿಗೆ, ನಿಮ್ಮ ಫೋನಲ್ಲಿ ಆಲ್ರೆಡಿ ಇರುವಂತಹ ಕಾಂಟ್ಯಾಕ್ಟ್ಗಳಿಗೆ, ನಿಮ್ಮ ಫೋನಲ್ಲಿ ಆಲ್ರೆಡಿ ಇರುವಂಥ ಆ್ಯಪ್ಗಳ ಮೂಲಕ ಬಿಲ್ಲನ್ನು ಶೇರ್ ಮಾಡಬಹುದು. ನಂತರ ವಾಟ್ಸಪ್, ಹೊಸ ನಂಬರ್ಗೆ ಯಾರಿಗಾದ್ರೂ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ನಂಬರ್ನ ಸೇವ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ವಾಟ್ಸಪ್ ನಂಬರ್ನ ಎಂಟರ್ ಮಾಡಿ ವಾಟ್ಸಪ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಬಿಲ್ಲಿನ ಡೌನ್ಲೋಡ್ ಲಿಂಕ್ ಅನ್ನೋದು ಆ ನಂಬರ್ಗೆ ಹೋಗುತ್ತೆ. ನೆಕ್ಸ್ಟ್ ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಟ್ರಿಪ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಟ್ಯಾಕ್ಸಿ ಡ್ರೈವರಿಂದ ಬಿಸ್ನೆಸ್ ಓನರ್ ಆಗಿ ಕನ್ವರ್ಟ್ ಆಗೋದಕ್ಕೆ ಮತ್ತು ನಿಮ್ಮ ವ್ಯಾಪಾರವನ್ನು ಒಂದು ಹೆಜ್ಜೆ ಮುಂದೆ ತಗೊಂಡು ಹೋಗೋದಕ್ಕೆ ಕೊರತೆ ಇರುವಂಥದ್ದು ಟೆಕ್ನಾಲಜಿ ಮಾತ್ರ. ಸೊ ನಾವು ನಿಮಗೆ ಟೆಕ್ನಾಲಜಿಯನ್ನು ಕೊಡ್ತಾ ಇದ್ದೀವಿ. ನಿಮ್ಮ ಜಾಣತನನ ಉಪಯೋಗಿಸಿ ಹಿಂದೆ ನೀವು ಬಿಸ್ನೆಸ್ ಓನರ್ ಆಗಿ ಕನ್ವರ್ಟ್ ಆಗಿ. ನೀವು ಆಲ್ರೆಡಿ ನಿಮ್ಮ ವ್ಯಾಪಾರದಲ್ಲಿ ಜಾಣತನವನ್ನು ತೋರಿಸಿದ್ದೀರಾ, ಅದೇ ಜಾಣತನವನ್ನು ಇಲ್ಲಿ ತೋರಿಸಿ ನಿಮ್ಮ ವ್ಯಾಪಾರದ ಮಾಲೀಕರು ಹಿಂದೆ ಆಗಿ.